ಇನ್ನು ಗದಗದಲ್ಲಿಯೂ ಕೂಡ ಪೆಟ್ರೋಲ್ ಅಭಾವದ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಜಿಮ್ಸ್ ಆಸ್ಪತ್ರೆ ಬಳಿಯ ದೇವಿ ಬಂಕ್ನಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ನಾಮಫಲಕವನ್ನು ಅಳವಡಿಕೆ ಮಾಡಲಾಗಿದೆ. ಸ್ಟಾಕ್ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ರು ಕೂಡ ಈಗ ಪೆಟ್ರೋಲ್ ಅಭಾವ ಎಷ್ಟಿದೆ ಅನ್ನೋ ಒಂದು ವಾತಾವರಣವನ್ನು ತೋರಿಸ್ತಾ ಇದೆ. ಗದಗದಲ್ಲಿ ಜಿಮ್ಸ್ ಆಸ್ಪತ್ರೆ ಬಳಿಯ ದೇವಿ ಬಂಕ್ನಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಕಳೆದ 3 ದಿನಗಳಿಂದ ಪೆಟ್ರೋಲ್ ಡೀಸೆಲ್ ಖಾಲಿ ಇಲ್ಲಿ ನೋ ಸ್ಟಾಕ್ ಬೋರ್ಡ್ ಇದ್ರೂ ಕೂಡ ವಾಹನ ಸವಾರರು ಆ ಬೋರ್ಡ್ನ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಓರ್ವ ಸವಾರ ಅಂತೂ 7 ಕಿಲೋಮೀಟರ್ಗಳ ದೂರ ತನ್ನ ಬೈಕನ್ನು ತಳ್ಕೊಂಡು ಬಂದು ಪೆಟ್ರೋಲ್ ಸಿಕ್ಕಿಲ್ಲ ಅಂತ ವಾಪಸ್ ಹೋಗಿರುವಂಥ ಘಟನೆ ಕೂಡ ನಡೆದಿದೆ ಗದಗ ಜಿಲ್ಲೆಯಲ್ಲಿ. ಶಿರಹಟ್ಟಿಯಿಂದ ಗದಗ್ಗೆ ಬರುವಾಗ ಮಾರ್ಗ ಮಧ್ಯೆ ಪೆಟ್ರೋಲ್ ಖಾಲಿಯಾಗೋಗಿತ್ತು. ಆತ 7 ಕಿಲೋಮೀಟರ್ ದೂರ ತನ್ನ ಬೈಕನ್ನು ತಳ್ಕೊಂಡು ಬಂದಿದ್ದಾನೆ. ಬೈಕ್ ತಳ್ಕೊಂಡು ಬಂದರೆ ಬಂಕ್ ಮುಂದೆ ನೋ ಸ್ಟಾಕ್ ಅಂತ ಬೋರ್ಡ್. ಏನು ಮಾಡಬೇಕು ಈಗ ನೆಕ್ಸ್ಟು? 7 ಕಿಲೋಮೀಟರ್ ಬಂದಿದ್ದಾಯಿತು, ಬಟ್ ಪೆಟ್ರೋಲ್ ಇಲ್ಲ. ಜಿಮ್ಸ್ ಆಸ್ಪತ್ರೆಗೆ ಬರುವ ವಾಹನ ಸವಾರರಿಗೆ ಭಾರಿ ಪರದಾಟ ಆಗ್ತಾ ಇದೆ. ಈಗ ಜಿಮ್ಸ್ ಆಸ್ಪತ್ರೆ ಬಳಿಯೇ ಇರೋ ಅಂಥ ದೇವಿ ಪೆಟ್ರೋಲ್ ಬಂಕ್ ನೋ ಸ್ಟಾಕ್ ಅಂತ ಬೋರ್ಡನ್ನು ಹಾಕ್ಬಿಟ್ಟಿದ್ದಾರೆ. ಈಗ ನೋಡಿ, ನೋ ಸ್ಟಾಕ್ ಅಂತ ಬೋರ್ಡ್ ತೋರಿಸ್ತಾ ಇದೀವಲ್ಲ ನಾವು, ಇದು ಪೆಟ್ರೋಲ್ ಬಂಕ್ ಅವರು ಹಾಕಿರೋದು, ಪೆಟ್ರೋಲ್ ಬಂಕ್ ಮಾಲೀಕರು ಹಾಕಿರೋದು. ಇಲ್ಲ, ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿರೋ ಸಿಬ್ಬಂದಿ ವಾಹನ ಸವಾರರಿಗೆ ಕೈ ಸನ್ನೆ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲ, ದಯವಿಟ್ಟು ಪೆಟ್ರೋಲ್ ಬಂಕ್ ಒಳಗೆ ಬರಬೇಡಿ, ಪೆಟ್ರೋಲ್ ಇಲ್ಲ ಅಂತ. ಕಳೆದ 3 ದಿನದಿಂದ ಗದಗದಲ್ಲಿ ಇದೇ ಪರಿಸ್ಥಿತಿ. ಅಲ್ಲಿನ ಜಿಲ್ಲಾಡಳಿತ ಇದಕ್ಕೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಇವತ್ತು ಮೂಲಭೂತ ಸೌಕರ್ಯಗಳು ಏನೆಲ್ಲ ಸಿಗ್ತಾ ಇತ್ತೋ ಅದರಲ್ಲಿ ವಾಹನಗಳಿಗೆ ಕಚ್ಚಾ ತೈಲ ಕೂಡ ಒಂದು, ಪೆಟ್ರೋಲ್ ಡೀಸೆಲ್